ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE ಬೋರ್ಡ್ 2024-25 2024-25 ಸಾಲಿನಲ್ಲಿ ಕರಿಕುಲಂ ಸಿಲೆಬಸ್ ಅನ್ನು ಬಿಡುಗಡೆ ಮಾಡಿದೆ. ಈ ವರ್ಷದ ಒಂದು ಸಿಲೆಬಸ್ ಬಂದಿದೆ. ಕರಿಕುಲಂ ಎಲ್ಲ ಬೋರ್ಡಿಂದ ಎಲ್ಲರ ಕೈ ಸೇರಿದೆ ಅಂತ ಅಂದ್ಕೊಳ್ತೀನಿ. ಕನ್ನಡದಲ್ಲಿ ಇಷ್ಟು ವರ್ಷದಲ್ಲಿ ಬದಲಾವಣೆ ಆಗದೇ ಇರುವಂಥದ್ದನ್ನು ಈ ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂದ್ರೆ ಕೋರ್ಸ್ ಎ ಮತ್ತು ಕೋರ್ಸ್ ಬಿ ಅಂತ ಬಂದಿದೆ ಈ ಸಲ ಲ್ಯಾಂಗ್ವೇಜ್ ಅಲ್ಲಿ. ಈಗ ಕೋರ್ಸ್ ಎ ಮತ್ತು ಬಿ ಅಂತ ಬಂದಿದ್ದಕ್ಕೋಸ್ಕರ ಅನೇಕರಲ್ಲಿ ಗೊಂದಲ ಉಂಟಾಗಿದೆ. ಶಿಕ್ಷಕರಲ್ಲೇ ಫಸ್ಟ್ ಗೊಂದಲ ಯಾಕಂದ್ರೆ ಫಸ್ಟ್ ಸಿಗೋದು ಶಿಕ್ಷಕರಿಗೆ ಅಲ್ವಾ, ಶಿಕ್ಷಕರಿಗೆ ಬೇಕಾಗಿರುವುದು ಕರಿಕುಲಂ ಬೇಕಾಗುವುದು, ಸಿಲೆಬಸ್ ಬೇಕಾಗುವುದು ಫಸ್ಟ್ ಸಿಲೆಬಸ್ ಶಿಕ್ಷಕರಿಗೆ. ಹಾಗಾಗಿ ಶಿಕ್ಷಕರಲ್ಲಿ ಅನೇಕ ಗೊಂದಲ ಉಂಟಾಗಿದೆ. 9 ಮತ್ತು 10ನೇ ತರಗತಿಯ ಕ್ಲಾಸ್ 9 ಮತ್ತು 10ನೇ ತರಗತಿಯ ಕರಿಕುಲಂ ಅಲ್ಲಿ ಗೊಂದಲ ಉಂಟಾಗಿದೆ. ಏನು ಹಾಗಂದ್ರೆ, ಕೋರ್ಸ್ ಎ ಅಂದ್ರೆ ಸಿರಿಗನ್ನಡ ಪುಸ್ತಕ ಬರುತ್ತದೆ. ಕೋರ್ಸ್ ಎ ಅಂದ್ರೆ ಸಿರಿಗನ್ನಡ ಪುಸ್ತಕ. ಯಾಕೆ ಇದನ್ನ ನಾವು ಇವಾಗ ಮಾಡಬೇಕು, ಅಥವಾ ಕೋರ್ಸ್ ಎ ಮತ್ತು ಕೋರ್ಸ್ ಬಿ ಅನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ಸಮಸ್ಯೆ ಉಂಟಾಗಿದೆ. ಅಂದ್ರೆ NCF ಮತ್ತು NEP ಆಧಾರದ ಮೇಲೆ ನಾವು ನೋಡೋದಾದ್ರೆ CBSE ಬೋರ್ಡು ಮಕ್ಕಳಿಗೆ ಸರಳವಾದ ಭಾಷೆಯ ಮೂಲಕ ಕನ್ನಡವನ್ನು ನಾವು ಕಲಿಸಬೇಕಾಗುತ್ತದೆ. ಯಾಕಂದ್ರೆ ಹೊರ ದೇಶದ ಮಕ್ಕಳು ಇಲ್ಲಿ ಇರ್ತಾರೆ, ಬೇರೆ ಬೇರೆ ರಾಜ್ಯದ ಮಕ್ಕಳುಗಳು ಇಲ್ಲಿದ್ದಾರೆ. ಹಾಗಾಗಿ ಕೇವಲ ನಮ್ಮ ರಾಜ್ಯದ ಮಕ್ಕಳಿಗೆ ನಾವು ಇಲ್ಲಿ ಪಾಠ ಮಾಡ್ತಾ ಇಲ್ಲ. ಹೊರ ರಾಜ್ಯದ ಮಕ್ಕಳುಗಳು, ಹೊರ ದೇಶದ ಮಕ್ಕಳುಗಳು ಇರ್ತಾರೆ, ಅವರೆಲ್ಲರಿಗೂ ನಾವು ಕನ್ನಡ ಕಲಿಸ್ಬೇಕಾಗುತ್ತದೆ. ಹಾಗಾಗಿ ಭಾಷೆ ಸರಳವಾಗಿರಬೇಕು ಅನ್ನೋದು ಒಂದು ಕಾರಣವಾಗಿರುತ್ತದೆ. ಅಷ್ಟಲ್ಲದೆ ಇನ್ನೊಂದು CBSE ಬೋರ್ಡ್ ನೋಡುತ್ತದೆ. ಏಕೆ? ಲರ್ನಿಂಗ್ ಔಟ್ಕಮ್ ಜಾಸ್ತಿ ನೋಡ್ತಾ ಇದೆ. ಈಗ ಲರ್ನಿಂಗ್ ಔಟ್ಕಮ್ ಜಾಸ್ತಿ ಬೇಕಾಗ್ತಾ ಇದೆ ಮಕ್ಕಳಿಗೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಸ್ಟೇಟ್ ಬೋರ್ಡು ಕೂಡ ಭಾಷೆ ಸರಳವಾಗಿರಬೇಕು ಅಂತ ಕೂಡ ಅದು ಕೂಡ ಹೇಳ್ತಾ ಇದೆ. ಸ್ಟೇಟ್ ಬೋರ್ಡು ಕೂಡ ಈಗ ಹೇಳ್ತಾ ಇದೆ ಸರಳವಾದ ಭಾಷೆಯಲ್ಲಿ ನಾವು ಕಲಿಸ್ಬೇಕಾಗುತ್ತದೆ. ಅದು ಕೂಡ ನೋಡ್ತಾ ಇದೆ. ಈಗ ಇನ್ನೊಂದು ಏನಂತ ಹೇಳಿದ್ರೆ, ಈ ಸಿರಿಗನ್ನಡ ಅನ್ನೋದು 125 ಮಾರ್ಕ್ಸ್ ಇರುವಂತ ಒಂದು ಪುಸ್ತಕ. ಇದು ಸ್ಟೇಟ್ ಬೋರ್ಡಿನಲ್ಲಿ 125 ಅಂಕವನ್ನು ಹೊಂದಿರುವಂತ ಒಂದು ಪುಸ್ತಕ ಇದು. ಆದ್ರೆ ಇದು ನಾವು CBSE ಬೋರ್ಡಿಗೆ ನಾವು ದ್ವಿತೀಯ ಭಾಷೆಯಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಾವು ತೆಗೆದುಕೊಂಡಿದ್ದೀವಿ. ಅನೇಕ ಪೋಷಕರ ಅಲ್ಲಿ ಕೂಡ ಕಂಪ್ಲೇಂಟ್ ಇದೆ. ಇದರಲ್ಲಿ ಶಾಲೆಗೆ ಹೋಗಿ ನೀವು ಯಾಕೆ ಫಸ್ಟ್ ಲ್ಯಾಂಗ್ವೇಜ್ ಬುಕ್ ಅನ್ನು ಟೀಚ್ ಮಾಡ್ತೀರಾ ಅನ್ನೋದನ್ನು ಪೋಷಕರು ಕಂಪ್ಲೇಂಟ್ ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ಇದು ಸ್ಟೇಟ್ ಬೋರ್ಡ್ ಬುಕ್ಕು, ಇದು CBSE ಬೋರ್ಡಿಗೆ ಅಲ್ಲ ಅಂತ ತುಂಬಾ ಜನರು ಒತ್ತಾಯ ಇದಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಶಾಲೆಯಲ್ಲಿ ಕೂಡ ಇದನ್ನು ಬೋರ್ಡಿಗೆ ತಿಳಿಸಿರ್ತಾರೆ. ಆ ಶಾಲೆಯ ಮುಖ್ಯಸ್ಥರು ಕೂಡ ಈ ಬೋರ್ಡಿಗೆ ಪ್ರಾಂಶುಪಾಲರಿಂದನೂ ಕಡೆನೂ ಹೋಗಿರುತ್ತದೆ. ಹಾಗಾಗಿ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಹಂತ ಹಂತವಾಗಿ ಒಂದೇ ಸಲ ಅಲ್ಲ ನಾನು ಹೇಳ್ತಾ ಇರೋದು, ಹಂತ ಹಂತವಾಗಿ CBSE ಬೋರ್ಡ್ ಏನ್ ಮಾಡುತ್ತದೆ ಅಂದ್ರೆ ಕೋರ್ಸ್ ಬಿ ಅನ್ನು ತೆಗೆದುಕೊಳ್ಳಬಹುದು ಅಂತ ನನ್ಗನ್ನಿಸ್ತಾ ಇದೆ. ಕೋರ್ಸ್ ಬಿ ಅಂತ ಈಗ ಏನ್ ಬಂದಿದೆಯಲ್ಲ, ಕೋರ್ಸ್ ಬಿ ಅಂದ್ರೆ ಯಾವುದು? ಈ ತಿಳಿಗನ್ನಡ. ಈ ತಿಳಿಗನ್ನಡವನ್ನು ತೆಗೆದುಕೊಳ್ಳಬಹುದು. ಯಾಕಂದ್ರೆ ಒಂದೇ ಸಲ ಅದು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ನಾವು ಸಿರಿಗನ್ನಡವನ್ನು ಮಾಡ್ತಾ ಬಂದಿದ್ದೀವಿ. ಒಂದೇ ಸಲ ಅದು ಕೈ ಬಿಡುವುದಿಲ್ಲ. ಹಂತ ಹಂತವಾಗಿ ಅದಕ್ಕೆ ಕೈ ಬಿಡುವ ಸಾಧ್ಯತೆಯೂ ಇರಬಹುದು. ಇಲ್ಲವೇ ಎರಡೂ ಲ್ಯಾಂಗ್ವೇಜಿಗೂ ಕೂಡ ಈಗ ಆಯ್ಕೆ ಕೊಟ್ಟಿದೆ. ಈ ವರ್ಷದಲ್ಲಿ ಅಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿರಿಗನ್ನಡದಲ್ಲಿ ಇಂಡೆಂಟ್ ಎಲ್ಲರೂ ಕೂಡ ನಾವು ಬುಕ್ ಅನ್ನು ನಾವು ಆರ್ಡರ್ ಮಾಡಿದೀವಿ. ಯಾರು ತಿಳಿಗನ್ನಡ ಆರ್ಡರ್ ಮಾಡಲಿಲ್ಲ. ಸಾಮಾನ್ಯವಾಗಿ CBSE ಶಾಲೆಗಳಲ್ಲಿ ದ್ವಿತೀಯ ಭಾಷೆಗೆ ಇದು ನಾವ್ಯಾರು ಇದನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ನಾವೆಲ್ಲರೂ ಸಿರಿಗನ್ನಡವನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗಾಗಿ ಈ ವರ್ಷದಲ್ಲಿ ಇದು ಆಗದೇ ಇರಬಹುದು. ಮುಂಬರುವ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯತೆ ಹೆಚ್ಚಿದೆ. ಒಂದು ಇನ್ನೊಂದು ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮಕ್ಕಳ ಮಟ್ಟಕ್ಕೆ ಇರಬೇಕಾಗುತ್ತದೆ. ಭಾಷೆ ಅನ್ನೋದು ಸರಳವಾಗಬೇಕಾಗುತ್ತದೆ. ಯಾಕಂದ್ರೆ ಇಲ್ಲಿ ಮಗು CBSE ಬೋರ್ಡ್ ಅಲ್ಲಿ 5 ಸಬ್ಜೆಕ್ಟ್ ಅನ್ನು ಮಗು ಬರೀತಾ ಇದೆ. ಎಕ್ಸಾಂಪಲ್ 5 ಸಬ್ಜೆಕ್ಟ್ ಇದೆ. ಅದಕ್ಕೆ ಈಗ ನಮ್ಗೆಲ್ಲರಿಗೂ ಗೊತ್ತಿದೆ 5 ಸಬ್ಜೆಕ್ಟ್ ಇದೆಯಲ್ಲ. ಈ 5 ಸಬ್ಜೆಕ್ಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಗುವಿಗೆ ಈ 5 ಸಬ್ಜೆಕ್ಟ್ ಕೂಡ ಹೆವಿ ಆಗಿದೆ. ಇಲ್ಲಿ ಯಾವುದೂ ಕೂಡ ಅದಕ್ಕೆ ಸರಳವಾಗಿಲ್ಲ. ಯಾಕಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್,
ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಮಗೆ ಅದು ಭಾಷೆ ಸರಳ ಅನ್ಸಿರ್ಬೋದು, ಆದರೆ ಮಗುವಿನ ಮಟ್ಟಕ್ಕೆ ಅದು ಸರಳ ಅಲ್ಲ. ಯಾಕಂದ್ರೆ ಅದು ಫಸ್ಟ್ ಲ್ಯಾಂಗ್ವೇಜಿನ ಸ್ಟೇಟ್ ಬೋರ್ಡಿನ ಫಸ್ಟ್ ಲ್ಯಾಂಗ್ವೇಜ್ ಅದು. ಹಾಗಾಗಿ ಇಲ್ಲಿ ನಾವು ದ್ವಿತೀಯ ಭಾಷೆ ಅಂತ ಮಾಡ್ಕೊಂಡಿದ್ವಿ, ಅದು ಕೂಡ ಹೆವಿ ಇದೆ. ಅದಕ್ಕೆ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಅದು ಕೂಡ ಹೆವಿ ಆಗ್ತಾ ಇದೆ. 5 ಸಬ್ಜೆಕ್ಟ್ ಹೆವಿ ಆಗಿದೆ ಮಗುವಿಗೆ. ಅಲ್ಲಿ ಮಗುವಿನ ಮಟ್ಟವನ್ನು ನೋಡುತ್ತದೆ ಬೋರ್ಡ್, ಶಿಕ್ಷಕರ ಮಟ್ಟವನ್ನು ನೋಡುವುದಿಲ್ಲ. ಅದು ಬೋರ್ಡ್ ಯಾವಾಗಲೂ ಲರ್ನಿಂಗ್ ಔಟ್ಕಮ್ ಜಾಸ್ತಿ ಆಗಬೇಕು, ಮಕ್ಕಳಿಗೆ ಜಾಸ್ತಿ ನೋಡ್ತಾ ಇದೆ. ಹಾಗಾಗಿ 5 ಸಬ್ಜೆಕ್ಟ್ ಹೆವಿ ಆಗ್ತಾ ಇದೆ. ಇನ್ನೊಂದು ಉದಾಹರಣೆಯನ್ನು ನಾನು ಇಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ಈಗ ನಾವು ಸ್ಟೇಟ್ ಬೋರ್ಡಿಗೆ ಹೋಲಿಕೆ ಮಾಡಿದ್ರೆ, ಈ ಸ್ಟೇಟ್ ಬೋರ್ಡಿಗೆ ಹೋಲಿಕೆ ಮಾಡಿದ್ರೆ ಅಲ್ಲಿ ಮಗುವಿನ ಇಂಗ್ಲಿಷ್ ಹೇಗಿದೆ ಗೊತ್ತಾ? ಫಸ್ಟ್ ಲ್ಯಾಂಗ್ವೇಜ್ ಏನೋ ಮಗು ಏನ್ ಮಾಡ್ತೈತೆ ಅಂತ ಹೇಳಿದ್ರೆ ಕನ್ನಡ ತೆಗೆದುಕೊಂಡಿದೆ. ಸೆಕೆಂಡ್ ಲ್ಯಾಂಗ್ವೇಜ್ ಮಗು ಏನಾಗಿದೆ, ಅಲ್ಲಿ ಇಂಗ್ಲಿಷ್ ಇದೆ. ಆ ಇಂಗ್ಲಿಷ್ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ CBSE ವಿದ್ಯಾರ್ಥಿಗಳಿದಾರಲ್ಲ, ನಮ್ಮ CBSE ಮಕ್ಕಳುಗಳು, ನಮ್ಮ CBSE ವಿದ್ಯಾರ್ಥಿಗಳು ಬರಿತಾ ಇದ್ದಾರಲ್ಲ, ಈ 5, 6ನೇ ಕ್ಲಾಸಲ್ಲಿ ಕಲಿತಾರಲ್ಲ, 5, 6 ಮತ್ತು 4, 7 ಈ ತರಗತಿಯಲ್ಲಿ ಕಲಿತಾರಲ್ಲ, ಆ ಇಂಗ್ಲಿಷು ಅವರಿಗೆ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅವರಿಗೆ ಸೆಕೆಂಡ್ PUC, ಫಸ್ಟ್ PUC, ಸೆಕೆಂಡ್ PUC ಮತ್ತು SSLCಯಲ್ಲಿ ಕಲಿತಾ ಇದ್ದಾರೆ. ಅಂದ್ರೆ ಹೆಂಗಂದ್ರೆ ಆ ಭಾಷೆಯಲ್ಲಿ ಅವ್ರಿಗೆ ಸರಳವಾಗಿದೆ. ಅವ್ರು ಕಲಿಯುವ ಇಂಗ್ಲಿಷು ಇವ್ರು ಕಲ್ತಿರುವ 4ನೇ ಕ್ಲಾಸ್ 5ನೇ ಕ್ಲಾಸ್ ಇಂಗ್ಲಿಷ್. ಅದು ನೋಡಿ ಎಷ್ಟು ಹೋಲಿಕೆ, ನೀವೇ ನೋಡಿ, ಕಂಪೇರ್ ಮಾಡಿ ಎಷ್ಟು ಈಸಿ ಆಗಿರುತ್ತದೆ ಮಗುವಿಗಲ್ಲಿ. ಆ ಲ್ಯಾಂಗ್ವೇಜ್ ಈಸಿ ಆಯ್ತಲ್ಲ. ಅದೇ ರೀತಿಯಾಗಿ CBSE ಮಕ್ಕಳಿಗೆ ನಾವು ಮಾಡುವಂತ ಪಾಠ ಸಿರಿಗನ್ನಡ ಇದೆಯಲ್ಲ, ಅದೆಷ್ಟು ಟಫ್ ಆಗಿರುತ್ತದೆ ಆ ಮಗುವಿಗಲ್ಲಿ, ಅದು ತುಂಬಾ ಟಫ್ ಆಗಿರುತ್ತದೆ ಅಲ್ವಾ? ಹಾಗಾಗಿ ಅಲ್ಲಿ ಇಲ್ಲಿ ಈ ಮಕ್ಕಳುಗಳು, ಸ್ಟೇಟ್ ಬೋರ್ಡಿನ ಮಕ್ಕಳುಗಳು ಆ ಇಂಗ್ಲಿಷ್ ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರೇನ್ ಕಲಿತಾ ಇದ್ದಾರೆ, ಅಲ್ಲಿ ಈಜು, ದಿಸ್ಸು, ದೆಟ್ಟು ಈ ತರ ಕಲಿತಾ ಇದ್ದಾರೆ. ಆದ್ರೆ ನಾವು CBSE ಮಕ್ಕಳಿಗೆ ನಾವು ಸಿರಿಗನ್ನಡದಲ್ಲಿ ನಾವು ಈಜು, ದಿಸ್ಸು, ದೆಟ್ಟು ಅದು ಇದು ಅಂತ ನಾವು ಪಾಠ ಮಾಡ್ತಾ ಇದ್ದೀವಾ? ಇಲ್ಲ. ನಮ್ಮ ಭಾಷೆ ಎಷ್ಟು ಸರಳ, ಎಷ್ಟು ಕಠಿಣವಾಗಿದೆ ಗೊತ್ತಾ? ಅಲ್ಲಿ ಹಳೆಗನ್ನಡ ಇದೆ. ನಮಗೆ ಹಳೆಗನ್ನಡ ಇಷ್ಟ ಇರಬಹುದು ಶಿಕ್ಷಕರಿಗೆ, ಆದ್ರೆ ಮಗುವಿಗೆ ಹಳೆಗನ್ನಡ ಕಷ್ಟ ಆಗ್ತಾ ಇದೆ. ಇದೆಲ್ಲ ಒತ್ತಾಯ ಇರುತ್ತದೆ. ಬೋರ್ಡ್ ಒಂದೇ ಸಲ ಅದನ್ನೆಲ್ಲ ಡಿಸಿಷನ್ ತಗೊಳ್ಳಲ್ಲ, ಹಂತ ಹಂತವಾಗಿ ತೆಗೆದುಕೊಳ್ಳುತ್ತದೆ ಎಲ್ಲವನ್ನು. ಹಾಗಾಗಿ ನನಗನ್ಸಿದ ಪ್ರಕಾರದಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದು ಕಂಪೇರ್ ಮಾಡಿದ್ರೆ ಇವ್ರದ್ದು ಸೆಕೆಂಡ್ ಲ್ಯಾಂಗ್ವೇಜ್ ತುಂಬಾ ಈಸಿ ಆಗಿದೆ, ಸ್ಟೇಟ್ ಬೋರ್ಡಿನ ಸೆಕೆಂಡ್ ಲ್ಯಾಂಗ್ವೇಜ್ 10th ಅಲ್ಲಿ ಅಥವಾ PUCಯಲ್ಲಿ. ಆದ್ರೆ CBSE ಬೋರ್ಡಿನಲ್ಲಿ ಏನಾಗಿದೆ ಅಂದ್ರೆ ಅವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರುವುದರಿಂದ ಅದು ತುಂಬಾ ಹೆವಿ ಆಗಿದೆ. ಹಾಗಾಗಿ ಆ ರೀತಿ ನೋಡ್ತಾ ಇದೆಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾವಿಲ್ಲಿ ಈಜು, ದಿಸ್ಸು, ದೆಟ್ಟು ಅಲ್ಲ, ನಾವು ಹಳೆಗನ್ನಡವನ್ನೇ ಟೀಚ್ ಮಾಡ್ತಾ ಇದೀವಿ. ನಮ್ಮ ಸಂಧಿ ಸಮಾಸಗಳು, ನಮ್ಮಲ್ಲಿ ಬರುವಂತ ಗ್ರಾಮರ್ಗಳು ಎಷ್ಟು ಡಿಫಿಕಲ್ಟ್ ಇದೆ. ಆದ್ರೆ ಅವ್ರು ಇಂಗ್ಲಿಷ್ ನಲ್ಲಿ ಹಂಗಿಲ್ಲ, ಅಲ್ಲಿ ತುಂಬಾ ಸರಳವಾಗಿದೆ ಇಂಗ್ಲಿಷು. ನೀವು ನೋಡಿಬೇಕಾದ್ರೆ ತುಂಬಾ ಸರಳವಾಗಿದೆ. ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ತುಂಬಾ ಸರಳವಾಗಿರುತ್ತದೆ. ಇಲ್ಲಿ ನಮ್ಮಲ್ಲಿ ಸೆಕೆಂಡ್ ಲ್ಯಾಂಗ್ವೇಜು ಫಸ್ಟ್ ಲ್ಯಾಂಗ್ವೇಜ್ ಆಗಿರುವುದರಿಂದ ಅದು ತುಂಬಾ ಹೆವಿ ಆಗಿದೆ ಮಗುವಿಗೆ. ಹಾಗಾಗಿ ಈ ಎಲ್ಲವನ್ನು ಆಧಾರವಾಗಿ ಇಟ್ಟುಕೊಂಡು ಬೋರ್ಡು ಇದೆಲ್ಲವನ್ನು ನೋಡುತ್ತದೆ. ಈಗ CBSE ಬೋರ್ಡ್ ನೋಡ್ತಾ ಇರೋದೇನಂದ್ರೆ ಲರ್ನಿಂಗ್ ಔಟ್ಕಮ್ ಜಾಸ್ತಿ ನೋಡ್ತಾ ಇದೆ, ಮಗುವಿಗೆ ಕಲಿಕಾ ಫಲಗಳನ್ನು ಜಾಸ್ತಿ ನೋಡ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ, ಈ ವರ್ಷದಲ್ಲೇ ಆಗೋದಿಲ್ಲ ಅದು, ಯಾಕಂದ್ರೆ ಈ ವರ್ಷದಲ್ಲಿ ನಾವು ಯಾರುಗಳು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ 1-2 ಜನ ಮಾಡ್ಬೋದು. ಹಂತ ಹಂತವಾಗಿ ಅದನ್ನ ಮಗುವಿನ ಮಟ್ಟಕ್ಕೆ ನಾವು ಅದು ಬೇಕು ಅಂದಾಗ ಅದನ್ನ ಅನಿವಾರ್ಯವಾಗಿ ನಾವು ಅದಕ್ಕೆ ಮಾರು ಹೋಗ್ಬೇಕಾಗುತ್ತದೆ, ನಾವು ಅದನ್ನು ತಗೊಳ್ಳೇಬೇಕಾಗುತ್ತದೆ. ಹಾಗಾಗಿ ಅದಕ್ಕೋಸ್ಕರ ಈ ವರ್ಷದಿಂದ ಪ್ರಾರಂಭವಾಗಿದೆ ಕೋರ್ಸ್ A ಮತ್ತು ಕೋರ್ಸ್ B ಅನ್ನುವುದು ಅಂತ ನನಗನ್ನಿಸುತ್ತದೆ. ಯಾಕಂದ್ರೆ ಮಕ್ಕಳ ಮಟ್ಟ ನಾವು ನೋಡಬೇಕಾಗುತ್ತದೆ, ಭಾಷೆ ಸರಳವಾಗಿರ್ಬೇಕಾಗುತ್ತದೆ ಅಂತ ಅಂದ್ಕೊಂಡು, ಇದೊಂದು ಕ್ಲಿಯರಿಟಿ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರದಲ್ಲಿ ನಾನು ಇದನ್ನ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಒಂದು ಅಭಿಪ್ರಾಯವನ್ನು ನಾನು ತಿಳಿಸಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು, ಧನ್ಯವಾದಗಳು.